ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದೇಶ್ ಹುಲಪಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಈಗ ವಿಷಯವನ್ನು ಸ್ಟಾರ್ಟ್ ಮಾಡ್ತೀನಿ. SCP BA ಫಸ್ಟ್ ಸೆಮ್ ಸೂಕ್ಷ್ಮ ಅರ್ಥಶಾಸ್ತ್ರದ 5, 10, 15 ಅಂಕದ ಮಹತ್ವದ ಪ್ರಶ್ನೋತ್ತರಗಳನ್ನು ನಾನಿಲ್ಲಾಗಲೇ ಬಿಡಿಸಿದ್ದೀನಿ. ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಅರ್ಥಶಾಸ್ತ್ರದ ವಾಕ್ಯಗಳನ್ನು ವಿವರಿಸಿ. ಅಂದರೆ ಅರ್ಥಶಾಸ್ತ್ರದ ವಾಕ್ಯಗಳಂದ್ರಲ್ಲಿ ಸಂಪತ್ತು ಆಧಾರಿತ ವಾಕ್ಯ ಬರ್ತದೆ, ಯೋಗಕ್ಷೇಮ ಆಧಾರಿತ ವಾಕ್ಯ ಬರ್ತದೆ, ಕೊರತೆ ಆಧಾರಿತ ವಾಕ್ಯ, ಅಭಿವೃದ್ಧಿ ಆಧಾರಿತ ವಾಕ್ಯಗಳಾಗಿ ಇಲ್ಲಿ ಪ್ರಮುಖ 4 ವಾಕ್ಯಗಳು ಕಂಡು ಬರ್ತಾವೆ. ಅದೇ ರೀತಿ ಎರಡನೇ ಪ್ರಶ್ನೆ, ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಮತ್ತು ಮಿತಿಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಗಳನ್ನು ತೆಗೆದುಕೊಂಡ್ರೆ ಬೆಲೆ ನಿರ್ಧಾರದಲ್ಲಿ, ಸಂಪನ್ಮೂಲಗಳ ಹಂಚಿಕೆಯಲ್ಲಿ, ಆರ್ಥಿಕ ಮಾದರಿಗಳ ಸೂತ್ರೀಕರಣಕ್ಕೆ, ತೆರಿಗೆ ಸಮಸ್ಯೆ ವಿಶ್ಲೇಷಣೆಯಲ್ಲಿ, ಆರ್ಥಿಕ ನೀತಿಗಳನ್ನು ರೂಪಿಸುವುದಕ್ಕೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತದಲ್ಲಿ ಕಂಡುಬರ್ತದೆ. ಇವೆಲ್ಲ ಇದ್ರ ಪ್ರಾಮುಖ್ಯತೆಗಳಾದವು. ಇನ್ನು ಅದರದೇ ಆದಂಥ ಮಿತಿಗಳನ್ನು ತೆಗೆದುಕೊಂಡ್ರೆ ಇಲ್ಲಿ ಬರ್ತಕ್ಕಂಥ ಮಿತಿಗಳು ಅಪೂರ್ಣ ವಿಶ್ಲೇಷಣೆ, ಅವಾಸ್ತವಿಕ ವಿಶ್ಲೇಷಣೆ, ಕಿರಿದಾದ ವ್ಯಾಪ್ತಿ, ಪೂರ್ಣ ಉದ್ಯೋಗದ ಕಪ್ಪು ಕಲ್ಪನೆ, ಮುಕ್ತ ಉದ್ಯಮದ ಅಸಂಗತ ಕಲ್ಪನೆಯಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಮೂರನೇ ಪ್ರಶ್ನೆ, ಆರ್ಥಿಕತೆಯ ಒಂದರ ಮೂಲಭೂತ ಸಮಸ್ಯೆಗಳನ್ನು ವಿವರಿಸಿ. ಇಲ್ಲಿ ಬರ್ತಕ್ಕಂಥದ್ದು ಪ್ರಥಮವಾಗಿ ಏನನ್ನು ಮತ್ತು ಎಷ್ಟು ಉತ್ಪಾದಿಸಬೇಕು, ಎರಡನೇದ್ದು ಹೇಗೆ ಉತ್ಪಾದಿಸಬೇಕು, ಮೂರನೇದ್ದು ಯಾರಿಗಾಗಿ ಉತ್ಪಾದಿಸಬೇಕು, ನಾಲ್ಕನೇದ್ದು ಸಂಪನ್ಮೂಲಗಳು ಯಾವ ಮಟ್ಟದವರೆಗೆ ಉತ್ಪಾದನೆಯಲ್ಲಿ ತೊಡಗಿಸಬೇಕು, ಐದನೇದು ಆರ್ಥಿಕ ಪ್ರಗತಿಯ ಸಾಧನೆ. ಈ ರೀತಿಯ ಅದೇ ರೀತಿ ಮುಂದಿನ ಪ್ರಶ್ನೆ ಇಲ್ಲಿ ಬರ್ತಕ್ಕಂಥದ್ದು ನಾಲ್ಕನೇದು, ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ವಿವರಿಸಿ. ಅಂದರೆ ಅರ್ಥಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ಏನೇನು ಮಹತ್ವ ತಿಳಿದು ಬರ್ತದೆ ಅಂದ್ರೆ, ಒಂದನೇದು ಆರ್ಥಿಕ ಜೀವನವನ್ನು ತಿಳುವಳಿಕೆ, ಉತ್ತಮ ಪೌರರನ್ನು ರೂಪಿಸುವಿಕೆ, ಆರ್ಥಿಕ ಚಟುವಟಿಕೆಗಳ ಚಕ್ರವನ್ನು ಅರ್ಥ ಮಾಡುವಿಕೆ, ವಿವಿಧ ಆರ್ಥಿಕ ವ್ಯವಸ್ಥೆಗಳ ಬಗ್ಗೆ ಸರಿಯಾದ ತಿಳುವಳಿಕೆ, ಮಾನವನ ಬುದ್ಧಿಶಕ್ತಿಯನ್ನು ಬರಿದುಗೊಳಿಸುವಿಕೆ, ಅದರಲ್ಲಿ ನಾಗರಿಕನಿಗೆ ವ್ಯಾವಹಾರಿಕ ಜ್ಞಾನವನ್ನು ಮೂಡಿಸದ, ಆರ್ಥಿಕ ಸಮಸ್ಯೆಗಳ ಸ್ವರೂಪವನ್ನು ಅರಿಯಲು, ಆರ್ಥಿಕ ಸಮಸ್ಯೆಗಳ ಪರಿಹಾರೋಪಾಯ, ಅಂತಾರಾಷ್ಟ್ರೀಯ ಆರ್ಥಿಕ ಸಮಸ್ಯೆಗಳ ಅರಿವು, ಆರ್ಥಿಕ ಅಭಿವೃದ್ಧಿ ಸಾಧನೆಗೆ ಸೂಕ್ತ ಪ್ರೇರಣೆಯಾಗಿ ಕಂಡುಬರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ಬರತಕ್ಕಂಥದ್ದು ಐದನೇದು, ತುಷ್ಟಿಗುಣದ ಲಕ್ಷಣಗಳನ್ನು ವಿವರಿಸಿ. ತುಷ್ಟಿಗುಣದ ಲಕ್ಷಣಗಳಂದ್ರೆ ತುಷ್ಟಿಗುಣವು ಮಾನಸಿಕವಾದದ್ದು, ತುಷ್ಟಿಗುಣವು ಸಾಪೇಕ್ಷವಾದದ್ದು, ತುಷ್ಟಿಗುಣವು ಪ್ರಯೋಜನದಿಂದ ಭಿನ್ನವಾದದ್ದು, ತುಷ್ಟಿಗುಣವು ಅಳೆಯಲು ಸಾಧ್ಯವಿಲ್ಲ, ತುಷ್ಟಿಗುಣಕ್ಕೆ ಕಾನೂನು ನೈತಿಕ ಬಂಧನವಿಲ್ಲ, ತುಷ್ಟಿಗುಣವು ಆನಂದದಾಯಕವಾಗಿಲ್ಲದಿರಬಹುದು, ತುಷ್ಟಿಗುಣವು ಎಂದರೆ ತೃಪ್ತಿಯಲ್ಲ ಅಂತ ಬರ್ತದೆ. ಇವು ಬರ್ತಕ್ಕಂಥದ್ದು. ಇನ್ನು ಆರನೇ ಪ್ರಶ್ನೆ, ತುಷ್ಟಿಗುಣ ಮತ್ತು ತೃಪ್ತಿ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ತುಷ್ಟಿಗುಣವನ್ನು ತೆಗೆದುಕೊಂಡ್ರೆ ಇದು ಬಯಕೆಗಳನ್ನು ತೃಪ್ತಿಪಡಿಸುವ ವಸ್ತುವಿನಲ್ಲಿರುವ ಒಂದು ಗುಣ. ಇದು ವಸ್ತುವಿನ ಅನುಭವದಿಂದ ನಿಜವಾದ ಪಡೆದ ತೃಪ್ತಿ. ಇದು ನಿರೀಕ್ಷಿತ ತೃಪ್ತಿ, ಇದು ಪಡೆದುಕೊಳ್ಳಲಾದ ತೃಪ್ತಿ. ಅನುಭವದ ಮೊದಲೇ ಯೋಚಿಸಲಾಗ್ತದೆ, ಅನುಭವದ ನಂತರ ಪಡೆಯಲಾಗ್ತದೆ. ಇಲ್ಲಿ ತೃಪ್ತಿಯ ಮೂಲ, ಇದು ತುಷ್ಟಿಗುಣದ ಮೂಲ. ವಸ್ತುವಿನಲ್ಲಿ ಅಧಿಕ ತುಷ್ಟಿಗುಣ ಇರುವುದೆಂಬ ನಿರೀಕ್ಷೆ, ನಿರೀಕ್ಷಿಸಿದಷ್ಟು ತೃಪ್ತಿ ದೊರೆತಿರುವ ಸಾಧ್ಯತೆ, ಇದು ಅಳತೆ ಮಾಡಲು ಸಾಧ್ಯವಿರುವುದು, ಇದು ಪ್ರತ್ಯಕ್ಷವಾಗಿ ಅಳೆಯಲು ಸಾಧ್ಯ. ಈ ರೀತಿಯಾಗಿ ಬರ್ತದೆ. ಆರನೇ ಪ್ರಶ್ನೆ ಬರತಕ್ಕಂಥದ್ದು, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ವಿವರಿಸಿ. ಅಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂದ್ರೆ ಏನು ಹೇಳ್ತದೆ? ಈ ಸಿದ್ಧಾಂತವನ್ನು ಬೆಳೆಸಿದ ಕೀರ್ತಿ ಆಲ್ಫ್ರೆಡ್ ಮಾರ್ಷಲ್ಗೆ ಸಲ್ಲುತ್ತದೆ. ಈ ನಿಯಮದ ಪ್ರಕಾರ ಒಬ್ಬ ಅನುಭೋಗಿ ಒಂದೇ ವಸ್ತುವನ್ನು ಹೆಚ್ಚು ಹೆಚ್ಚು ಅನುಭವಿಸುತ್ತಾ ಹೋದಂತೆ ಅದರಿಂದ ದೊರೆಯುವ ಅಂಚಿನ ತುಷ್ಟಿಗುಣ ಕಡಿಮೆಯಾಗುತ್ತಾ ಹೋಗುತ್ತದೆ ಎಂಬುದನ್ನು ಈ ಸಿದ್ಧಾಂತ ವಿವರಿಸ್ತದೆ. ಇದರಲ್ಲಿ ಕೂಡ ನಾವಿಲ್ಲಿ ಒಂದು ಕಾಲಮ್ ಕೊಟ್ಟಿವಿ, ಅದೇ ರೀತಿ ಅದರ ರೇಖಾಚಿತ್ರ ಕೂಡ ಇಲ್ಲಿ ನಾನು ವ್ಯಕ್ತಪಡಿಸಿದ್ದೇನೆ. ಇನ್ನು ಅದರದೇ ಆದಂಥ ಟೀಕೆಗಳನ್ನು ತೆಗೆದುಕೊಂಡ್ರೆ, ಇದು ತುಷ್ಟಿಗುಣದ ಅಳತೆ ಅಸಾಧ್ಯವಾಗಿರ್ತದೆ, ಹಣದ ತುಷ್ಟಿಗುಣ ಸ್ಥಿರವಾಗಿರುವುದಿಲ್ಲ, ವೈಜ್ಞಾನಿಕ ತಳಹದಿ ಇಲ್ಲದಿರುವಿಕೆ, ಒಂದೇ ವಸ್ತುವಿನ ಅನುಭವದ ತಪ್ಪು ಕಲ್ಪನೆ, ಲಾಸ್ಟ್ ಒನ್ ಆದಾಯದ ಅಭಿರುಚಿ ಒಲವುಗಳಲ್ಲಿ ಬದಲಾವಣೆಗಳಾದಾಗ ತುಷ್ಟಿಗುಣವು ಹೆಚ್ಚುವ ಸಾಧ್ಯತೆ ಕಂಡುಬರುತ್ತದೆ ಅಂತ ಹೇಳ್ತಾರೆ. ಇನ್ನು ಅದೇ ರೀತಿ ಎಂಟನೇ ಪ್ರಶ್ನೆ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಮಹತ್ವ. ಅಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಒಂದಿಷ್ಟು ಮಹತ್ವತೆಗಳನ್ನು ಹೊಂದೈತಿ. ಅದರಲ್ಲಿ ತೃಪ್ತಿಯನ್ನು ಗರಿಷ್ಠಗೊಳಿಸಿಕೊಳ್ಳಲು ಮಾರ್ಗದರ್ಶನ, ಬೇಡಿಕೆ ನಿಯಮಕ್ಕೆ ಆಧಾರ, ಇಳಿಮುಖ ಪ್ರತಿಫಲ ನಿಯಮಕ್ಕೆ ಮೂಲಾಧಾರವಾಗಿರುತ್ತದೆ, ಮೌಲ್ಯದ ವಿರೋಧಾಭ್ಯಾಸಕ್ಕೆ ವಿವರಣೆ, ಪ್ರಗತಿಪರ ತೆರೆ ನೀತಿಗೆ ಮಾರ್ಗದರ್ಶಕ, ಸಮಾಜವಾದಿ ಸಿದ್ಧಾಂತಕ್ಕೆ ಮಾರ್ಗದರ್ಶಿಯಾಗಿ ಕಂಡುಬರುತ್ತದೆ ಅಂತ ಹೇಳ್ಬೋದು. ಅದೇ ರೀತಿ ಅನುಭೋಗಿಯ ಅಧಿಕ ತೃಪ್ತಿಯನ್ನು ವಿವರಿಸಿ. ಅಂದರೆ ಅನುಭೋಗಿ ಅಧಿಕ ತೃಪ್ತಿ ಇಲ್ಲಿ ವಿವರಿಸಬೇಕಾದ್ರೆ, ಅನುಭೋಗಿ ಅಧಿಕ ತೃಪ್ತಿ ಎಂಬ ವಿಷಯವನ್ನು 1844ರಲ್ಲಿ ಎಜೆ ಡ್ಯೂಪಿ ಎಂಬ ಫ್ರಾನ್ಸಿನ ಇಂಜಿನಿಯರ್ ಆದರೆ ಅದಕ್ಕೆ ಸ್ಪಷ್ಟ ರೂಪ ನೀಡಿದ ಕೀರ್ತಿ ಆಲ್ಫ್ರೆಡ್ ಮಾರ್ಷಲ್ರವರಿಗೆ ಸಲ್ಲುತ್ತದೆ. ಇದರ ಪ್ರಕಾರ ದೈನಂದಿನ ಜೀವನದಲ್ಲಿ ಕಂಡುಬರುವಂಥ ಕೆಲವು ವಸ್ತುಗಳಿಂದ ದೊರೆಯುವ ತೃಪ್ತಿ ಆ ವಸ್ತುಗಳಿಗೆ ಅನುಭೋಗಿ ಕೊಡಲು ಸಿದ್ಧನಿರುವ ಬೆಲೆಗಿಂತ
ಜಾಸ್ತಿ ಇರುತ್ತದೆ. ವಸ್ತುವಿನ ಬೆಲೆ ಮತ್ತು ಅದರಿಂದ ದೊರೆಯುವ ತುಷ್ಟಿವಿನ ತೃಪ್ತಿಯನ್ನು ವ್ಯತ್ಯಾಸವೇ ಅನುಭೋಗಿಯ ಹೆಚ್ಚಳ ಅಥವಾ ಅನುಭೋಗಿಯ ಮಿಗುತತೆ ಅಂತ ಕರೀತಾರೆ. ಅದರದ್ದು ಕೂಡ ಇಲ್ಲಿ ನಾವು ಒಂದು ಸೈಡು ಕಾಲಮ್ ಅದ, ಅದೇ ರೀತಿ ಅದರ ರೇಖಾಚಿತ್ರ ಮತ್ತು ವಿವರಣೆ ಕೂಡ ಇಲ್ಲಿ ಕಂಡು ಬರ್ತದೆ. ಅದರ ಟೀಕೆಗಳನ್ನು ತೆಗೆದುಕೊಂಡ್ರೆ ಇದು ಅವಶ್ಯಕತೆಗಳಿಗೆ ಅನ್ವಯಿಸುವುದಿಲ್ಲ, ತುಷ್ಟಿಗುಣದ ಅಳತೆ ಅಸಾಧ್ಯ, ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುವುದಿಲ್ಲ, ಇತರ ಅಂಶಗಳ ಸ್ಥಿರತೆಯ ಕಲ್ಪನೆ ದೋಷಪೂರಿತವಾದದ್ದು, ಯಾವ ವಸ್ತುವು ಸ್ವತಂತ್ರವಾಗಿರುವುದಿಲ್ಲ, ಬದಲಿ ವಸ್ತುಗಳ ಅಸ್ತಿತ್ವ ಇರ್ತದ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಉಪಕ್ಷಿತ ರೇಖೆಯ ಲಕ್ಷಣಗಳನ್ನು ತೆಗೆದುಕೊಂಡ್ರೆ ಇಲ್ಲಿ ಪ್ರಮುಖವಾಗಿ 7 ಲಕ್ಷಣಗಳು ಬರ್ತಾವೆ. ಎಡದಿಂದ ಬಲಕ್ಕೆ ಇಳಿಮುಖವಾಗಿರ್ತದೆ, ಒಂದಕ್ಕೊಂದು ಛೇದಿಸುವುದಿಲ್ಲ, ಈ ರೀತಿಯಾಗಿ ಇಲ್ಲಿ ಕಂಡು ಬರ್ತಾವೆ. ಇದನ್ನು ಕೂಡ ನಾವಿಲ್ಲಿ ಈ ರೇಖಾಚಿತ್ರಗಳ ಮೂಲಕ ವಿವರಿಸಲಾಗೈತಿ. ಇನ್ನು ಅದೇ ರೀತಿ ಮುಂದೆ ಬರತಕ್ಕಂಥದ್ದು ಬೇಡಿಕೆಯ ಮಟ್ಟವನ್ನು ನಿರ್ಧರಿಸುವ ಅಂಶಗಳು. ಬೇಡಿಕೆ ಮಟ್ಟವನ್ನು ನಿರ್ಧರಿಸ್ತಕ್ಕಂಥ ಅಂಶಗಳು ಯಾವ್ಯಾವ ಬರ್ತಾವೆ ಅನ್ನೋದನ್ನು ಹೇಳಬೇಕು. ವಸ್ತುವಿನ ಬೆಲೆ, ಅನುಭೋಗಿ ಆದಾಯ, ಅಭಿರುಚಿಗಳು, ಸಂಪತ್ತಿನ ವಿತರಣೆ, ಜನಸಂಖ್ಯಾ ಗಾತ್ರ, ಹವಾಮಾನ ನಿರೀಕ್ಷೆಗಳು, ಉದ್ಯಮ ಸ್ಥಿತಿಗತಿಗಳು, ಬದಲಿ ವಸ್ತುಗಳ ಬೆಲೆ, ಪೂರಕ ವಸ್ತುಗಳು, ಸರ್ಕಾರದ ನೀತಿ, ಲಾಸ್ಟ್ ಒನ್ ಜಾಹೀರಾತು. ಈ ರೀತಿಯಾಗಿ ಇದು ಕಂಡು ಬರುತ್ತದೆ. ಇನ್ನು ಅದೇ ರೀತಿ ಬೇಡಿಕೆ ನಿಯಮವನ್ನು ವಿವರಿಸಿ ಅಂತ ಕೇಳ್ಬೋದು. ಇಲ್ಲಿ ಬೇಡಿಕೆ ನಿಯಮ ಏನು ಹೇಳ್ತದೆ ಅಂದ್ರೆ ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗ್ತದೆ, ಬೆಲೆ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗ್ತದೆ. ಅದನ್ನು ಕೂಡ ಇಲ್ಲಿ ಒಬ್ಬ ವೈಯಕ್ತಿಕ ಬೇಡಿಕೆ ಪಟ್ಟಿಯ ಮೂಲಕ ಕೂಡ ವಿವರಿಸಲಾಗೈತಿ. ಅದರಲ್ಲಿ ಕಿತ್ತಳೆ ಹಣ್ಣಿನ ಬೆಲೆ 80ರಿಂದ 30ರೊಳಗೆ 80 ಪೈಸೆ, 70 ಪೈಸೆ, 60, 50, 40 ಇದ್ದಾಗ ಬೇಡಿಕೆ ಪ್ರಮಾಣ ಅಲ್ಲಿ 1, 2, 4, 6, 8, 10 ಕಂಡು ಬರ್ತದೆ. ಅದರ ರೇಖಾಚಿತ್ರದ ಮೂಲಕ ಕೂಡ ಇಲ್ಲಿ ವಿವರಿಸಲಾಗಿದೆ. ಎಕ್ಸ್ ತಲಾಕ್ಷದ ಬೇಡಿಕೆ ಪ್ರಮಾಣ, ವೈ ಲಂಬಾಕ್ಷದ ಬೆಲೆ ಕಂಡು ಬರ್ತದೆ. ಇಲ್ಲಿ ಡಿ ಅನ್ನೋದು ಬೇಡಿಕೆ ರೇಖೆಯಾಗಿ ಕಂಡು ಬರ್ತದೆ. ಇನ್ನು ಅದರದೇ ಆದಂಥ ಒಂದಿಷ್ಟು ಮಿತಿಗಳು ಕೂಡ ಕಂಡು ಬರ್ತವೆ. ಮಿತಿಗಳು ಯಾವ ರೀತಿ ಅಂದ್ರೆ ಕೆಳದರ್ಜೆ ವಸ್ತುಗಳು, ಅನುಭೋಗಿಗಳ ಅಜ್ಞಾನ, ಬೆಲೆ ಏರಿಕೆ ನಿರೀಕ್ಷೆ, ಅಭಿರುಚಿ ಮತ್ತು ಒಲವುಗಳಲ್ಲಿ ಬದಲಾವಣೆ, ಪ್ರತಿಷ್ಠಿತ ಚಿಹ್ನೆಯ ವಸ್ತುಗಳು ಇಲ್ಲಿ ಕಂಡು ಬರ್ತಾವೆ ಅಂತ ಹೇಳ್ಬೋದು. ಅದರಂತೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿಧಗಳನ್ನು ವಿವರಿಸಿ. ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ತೆಗೆದುಕೊಂಡ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಇನ್ನು ಅದೇ ರೀತಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ರೂಪಗಳನ್ನು ವಿವರಿಸಿ. ಇಲ್ಲಿ ಕೂಡ 5 ಪ್ರಮುಖ ರೂಪಗಳು ಕಂಡು ಬರ್ತಾವೆ. ಅವುಗಳನ್ನು ಕೂಡ ನಾನು ಇಲ್ಲಿ ರೇಖಾಚಿತ್ರಗಳನ್ನು ತೋರಿಸಿದ್ದೀನಿ. ಅದೇ ರೀತಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮಾಪನವನ್ನು ವಿವರಿಸಿ. ಅಂದರೆ ಯಾವ ರೀತಿಯಿಂದ ಮಾಪನಗಳನ್ನು ಕೈಗೊಳ್ಳುತ್ತೀವಿ. ಒಟ್ಟು ಖರ್ಚಿನ ವಿಧಾನದ ಮೂಲಕ, ಬಿಂದು ವಿಧಾನದ ಮೂಲಕ, ಲಾಸ್ಟ್ ಒನ್ ಛಾಪು ವಿಧಾನದ ಮೂಲಕ ಕೂಡ ಇದನ್ನು ಇಲ್ಲಿ ವಿವರಿಸಲಾಗ್ತದೆ. ಇನ್ನು 16ನೇ ಪ್ರಶ್ನೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸುವ ಅಂಶಗಳನ್ನು ವಿವರಿಸಿ. ನಿರ್ಧಾರಕ ಅಂಶಗಳು ಏನೇನು ಕಂಡು ಬರ್ತವೆ. ಅಗತ್ಯತೆಗಳ ಪ್ರಮಾಣ, ವಸ್ತುವಿನ ವಿವಿಧ ಉಪಯೋಗಗಳು, ವಸ್ತುವಿನಲ್ಲಿ ಖರ್ಚು ಮಾಡುವ ಹಣದ ಮೊತ್ತ, ಅಧಿಕ ಬೆಲೆಗಳ ವಸ್ತುಗಳು, ಬದಲಿ ವಸ್ತುಗಳ ಲಭ್ಯತೆ, ಬೇಡಿಕೆಯನ್ನು ಮುಂದೂಡುವಿಕೆ, ಹವ್ಯಾಸ ಮತ್ತು ಅಭಿರುಚಿ, ಸಮಯದ ವ್ಯಾಪ್ತಿ, ಆದಾಯದ ಬದಲಾವಣೆಗಳಾಗಿ ಕಂಡು ಬರ್ತಾವ ಅಂತ ಹೇಳ್ಬೋದು. ಅದೇ ರೀತಿ ನಂತರ ಬರ್ತಕ್ಕಂಥದ್ದು 17ನೇ ಪ್ರಶ್ನೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮಹತ್ವ ವಿವರಿಸಿ. ಅಂದರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮಹತ್ವತೆ ಅಂತ ತೆಗೆದುಕೊಂಡ್ರೆ ಉತ್ಪಾದನೆಯಲ್ಲಿ ಕಂಡು ಬರ್ತದೆ, ಬೆಲೆ ನಿರ್ಧಾರದಲ್ಲಿ, ವಿತರಣೆಯಲ್ಲಿ, ತೆರಿಗೆ ನೀತಿಯ ಸೂತ್ರೀಕರಣದಲ್ಲಿ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ, ಅದೇ ರೀತಿ ವಿದೇಶಿ ವಿನಿಮಯ ದರದಲ್ಲಿ ಕೂಡ ನಿರ್ಧಾರದಲ್ಲಿ ಕೂಡ ಕಂಡು ಬರ್ತದೆ. ಅದರ ನಂತರ 18ನೇ ಪ್ರಶ್ನೆ ಬೇಡಿಕೆ ಮುನ್ನಂದಾಜು ಒಳಗೊಂಡಿರುವ ಅಂಶಗಳನ್ನು ವಿವರಿಸಿ. ಅಂದರೆ ಯಾವ ಅಂಶಗಳನ್ನು ಒಳಗೊಂಡೈತಿ. ಅದರೊಳಗೆ 1ನೇದು ಅವಧಿ, ಅಂದಾಜಿನ ಮಟ್ಟ, ಸರಕುಗಳ ವಿಧ, ವಾರ್ಷಿಕ ಆಧಾರದಲ್ಲಿ ವಿಶೇಷ ಸಂಗತಿಗಳಾಗಿ ಕಂಡು ಬರ್ತದೆ. ಇನ್ನು ಅದೇ ರೀತಿ ನೆಕ್ಸ್ಟ್ ಬರತಕ್ಕಂಥದ್ದು ಪೂರೈಕೆ ನಿಯಮವನ್ನು ವಿವರಿಸಿ. ಪೂರೈಕೆ ನಿಯಮ ಏನು ಹೇಳ್ತದ. ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ವಸ್ತುವಿನ ಬೆಲೆ ಏರಿದರೆ ಪೂರೈಕೆ ಹೆಚ್ಚುತ್ತದೆ ಮತ್ತು ಬೆಲೆ ಇಳಿದಾಗ ಪೂರೈಕೆ ಕಡಿಮೆ ಆಗುತ್ತದೆ ಅಂತ ಹೇಳ್ಬೋದು. ಅದನ್ನು ಕೂಡ ಇಲ್ಲಿ ಪೂರೈಕೆ ಪಟ್ಟಿಯನ್ನು ಕೊಟ್ಟಾರ. ಒಂದು ಸೈಡ್ ಬೆಲೆ ರೂಪಾಯಿಗಳಲ್ಲಿ ಪೂರೈಕೆ ಪ್ರಮಾಣ, ಇಲ್ಲಿ ಬೆಲೆಗಳನ್ನು ತೆಗೆದುಕೊಂಡ್ರೆ 1ರಿಂದ 6 ಅದೇ ರೀತಿ ಅಲ್ಲಿ ಪೂರೈಕೆ ಪ್ರಮಾಣ ಕೂಡ 10, 20, 30, 40, 50, 60. ಇನ್ನು ಎಕ್ಸ್ ತಲಾಕ್ಷದ ಪೂರೈಕೆ, ವೈ ಲಂಬಾಕ್ಷದ ಬೆಲೆ, ಆಮೇಲೆ SS ರೇಖೆ ಅನ್ನೋದಿಲ್ಲಿ ಪೂರೈಕೆ ರೇಖೆಯಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಅದರ ನಂತರ ಬರ್ತಕ್ಕಂಥದ್ದು ಪೂರೈಕೆಯನ್ನು ನಿರ್ಧರಿಸುವ ಅಂಶಗಳನ್ನು ವಿವರಿಸಿ. ಅಂದ್ರೆ ಪೂರೈಕೆಯನ್ನು ನಿರ್ಧರಿಸ್ತಕ್ಕಂಥ ಅಂಶಗಳಂದ್ರೆ ನೈಸರ್ಗಿಕ ಅಂಶಗಳು ಬರ್ತಾವೆ, ಉತ್ಪಾದನಾ ವೆಚ್ಚ ಬರ್ತದೆ, ತಂತ್ರಜ್ಞಾನ ಸ್ಥಿತಿ, ಬೆಲೆ ನಿರೀಕ್ಷೆಗಳು, ತೆರಿಗೆ ನೀತಿ, ರಾಜಕೀಯ ಸ್ಥಿರತೆ, ಆಮದು ಮತ್ತು ರಫ್ತು ನೀತಿ, ಲಾಸ್ಟ್ ಒನ್ ಕಚ್ಚಾ ವಸ್ತುಗಳ ಸರಬರಾಜು, ಇವೆಲ್ಲ ಬರ್ತಕ್ಕಂಥದ್ದು. ಇನ್ನು ನಂತರ ಬರ್ತಕ್ಕಂಥದ್ದು ಇಲ್ಲಿ ಪೂರೈಕೆ ಸ್ಥಿತಿಸ್ಥಾಪಕತ್ವದ 5 ವಿಧಗಳನ್ನು ವಿವರಿಸಿ. ಅಂದರೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ವಿಧಗಳೆಂದರೆ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ,
ಅಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಇವೆಲ್ಲ ನಂತರದಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ನಾನು ಈಗಾಗಲೇ ರೇಖಾಚಿತ್ರದಲ್ಲಿ ತೋರಿಸಿದ್ದೇನೆ, ಇವು ಬರ್ತಾವೆ. ಇನ್ನು ಅದೇ ರೀತಿ 22ನೇ ಕ್ವಶನ್ ತೆಗೆದುಕೊಂಡ್ರೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸ್ತಕ್ಕಂಥ ಅಂಶಗಳನ್ನು ವಿವರಿಸಿ. ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ವಸ್ತುಗಳ ಸ್ವರೂಪ, ಉತ್ಪಾದನಾ ವೆಚ್ಚ, ಉತ್ಪಾದನಾ ವೈವಿಧ್ಯತೆ, ಮಾರುಕಟ್ಟೆ ವಿಸ್ತರಣೆ, ಮಾರುವವರ ಸಂಖ್ಯೆ, ಉತ್ಪಾದನೆಗಳ ಲಭ್ಯತೆ, ವ್ಯವಹಾರದ ಸ್ವರೂಪ, ಆಮೇಲೆ ಆ ಸರಕಿನ ಮತ್ತು ಇತರೆ ಸರಕುಗಳ ಬೆಲೆ. ಇವೆಲ್ಲ ಬರತಕ್ಕಂಥದ್ದು 22ನೇ ಕ್ವಶನ್. ನೆಕ್ಸ್ಟ್ ಬರ್ತಕ್ಕಂಥದ್ದು 23ನೇದು ಮಾರುಕಟ್ಟೆ ವಿಧಗಳನ್ನು ವಿವರಿಸಿ. ಇಲ್ಲಿ ಮಾರುಕಟ್ಟೆಗಳನ್ನು ಒಂದಿಷ್ಟು ವಿಧಗಳಾಗಿ ವಿವರಿಸಿದ್ದಾರೆ. ಭೌಗೋಳಿಕ ಆಧಾರದ ಮೇಲೆ ಅಥವಾ ಪ್ರದೇಶಕ್ಕೆ ಅನುಗುಣವಾಗಿ, ಕಾಲಾವಧಿ ಆಧಾರದಲ್ಲಿ, ಕಾರ್ಯವಿಧಾನಗಳ ಆಧಾರದಲ್ಲಿ, ಪೈಪೋಟಿ ಸ್ವರೂಪದ ಆಧಾರದಲ್ಲಿ ಕೂಡ ವಿಂಗಡಣೆ ಮಾಡಲಾಗಿದೆ. ಇನ್ನು ನಂತರ ಬರ್ತಕ್ಕಂಥದ್ದು 24ನೇದು ಮಾರುಕಟ್ಟೆ ಬೆಲೆ ಮತ್ತು ಸಾಮಾನ್ಯ ಬೆಲೆ ನಡುವೆ ಇರತಕ್ಕಂಥ ವ್ಯತ್ಯಾಸ. ಇಲ್ಲಿ ಮಾರುಕಟ್ಟೆ ಬೆಲೆ ತೆಗೆದುಕೊಂಡ್ರೆ ಇದು ಅತ್ಯಲ್ಪಾವಧಿ ಬೆಲೆ ಆಗಿರ್ತದೆ, ಸಾಮಾನ್ಯ ಬೆಲೆ ದೀರ್ಘಾವಧಿ ಆಗಿರ್ತದೆ. ಇಲ್ಲಿ ಬೆಲೆಯು ಏರಿಳಿತಗಳಿಗೆ ಒಳಗಾಗುತ್ತದೆ, ಇಲ್ಲಿ ಬೆಲೆಯು ಸ್ಥಿರವಾಗಿರುತ್ತದೆ. ಇಲ್ಲಿ ತಾತ್ಕಾಲಿಕ ಸಮತೋಲನ ಬೆಲೆ, ಇಲ್ಲಿ ಶಾಶ್ವತ ಸಮತೋಲನ ಬೆಲೆ, ಇಲ್ಲಿ ನಿಜವಾದ ಬೆಲೆ, ಇಲ್ಲಿ ಕಾಲ್ಪನಿಕ ಒಳಪಟ್ಟಿರ್ತದೆ. ಇಲ್ಲಿ ಸರಾಸರಿ ವೆಚ್ಚಕ್ಕಿಂತ ಭಿನ್ನವಾಗಿರ್ತದೆ, ಇಲ್ಲಿ ಸರಾಸರಿ ವೆಚ್ಚಕ್ಕೆ ಸಮನಾಗಿರುತ್ತದೆ. ಇದು ಅಲ್ಪಾವಧಿ ಬೇಡಿಕೆಯಿಂದ ಪ್ರಭಾವಿತಗೊಳ್ಳುತ್ತದೆ, ಇದು ದೀರ್ಘಾವಧಿ ಬೇಡಿಕೆ ಮತ್ತು ಪೂರೈಕೆ ಒತ್ತಡಗಳಿಂದ ಪ್ರಭಾವಗೊಳ್ಳುತ್ತದೆ ಅಂತ ಹೇಳ್ಬೋದು. ನಂತರ ಬರ್ತಕ್ಕಂಥದ್ದು 25ನೇ ಪ್ರಶ್ನೆ. ಇಲ್ಲಿ ಬರ್ತಕ್ಕಂಥದ್ದು ಏನಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳನ್ನು ವಿವರಿಸಿ. ಇಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದ್ರೆ ಅಧಿಕ ಸಂಖ್ಯೆಯ ಮಾರುವವರು ಮತ್ತು ಕೊಳ್ಳುವವರು ಅಸ್ತಿತ್ವ ಕಂಡು ಬರ್ತದೆ. ಅದೇ ರೀತಿ ಉದ್ಯಮ ಸಂಸ್ಥೆಗಳ ಪ್ರವೇಶ ಮತ್ತು ನಿರ್ಗಮನ, ಅದೇ ರೀತಿ ಉತ್ಪಾದನೆ ಮತ್ತು ಅನುಭವದ ಮೇಲೆ ನಿಯಂತ್ರಣವಿಲ್ಲ, ವಸ್ತುಗಳಿಗೆ ಏಕರೂಪತೆ ಇರ್ತದೆ, ಒಂದೇ ಬೆಲೆ, ಉತ್ಪಾದನೆಗಳ ಪರಿಪೂರ್ಣ ಚಲನೆ, ಸಾಗಾಣಿಕೆ ವೆಚ್ಚ ಇಲ್ಲದಿರುವಿಕೆ, ಅದೇ ರೀತಿ ಮಾರುಕಟ್ಟೆ ಸ್ಥಿತಿಗತಿಗಳ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ಹೊಂದಿರಲಾಗಿರ್ತದೆ. ಅದೇ ರೀತಿ 26ನೇ ಪ್ರಶ್ನೆ ಏಕಸ್ವಾಮ್ಯ ಮಾರುಕಟ್ಟೆ ಲಕ್ಷಣಗಳನ್ನು ವಿವರಿಸಿ. ಅಂದರೆ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕಂಡು ಬರ್ತಕ್ಕಂಥವ್ರು ಒಬ್ಬನೇ ಉತ್ಪಾದಕನಿರ್ತಾನೆ, ಉತ್ಪಾದನೆ ಪೂರ್ಣ ನಿಯಂತ್ರಣ ಹೊಂದಿರ್ತಾನೆ, ಬದಲಿ ವಸ್ತುಗಳಿರುವುದಿಲ್ಲ, ಬೆಲೆ ನಿರ್ಧಾರ ಪೂರ್ವ ಅಧಿಕಾರ ಹೊಂದಿರ್ತಾನೆ, ಉದ್ದಿಮೆ ಮತ್ತು ಕೈಗಾರಿಕೆ ನಡುವೆ ಭಿನ್ನತೆ ಇಲ್ಲದಿರುವಿಕೆ ಇವು ಕಂಡು ಬರ್ತಾವೆ. ಅದೇ ರೀತಿ ಬೆಲೆಗಳ ತಾರತಮ್ಯದ ವಿಧಗಳನ್ನು ವಿವರಿಸಿ. ಇಲ್ಲಿ ವೈಯಕ್ತಿಕ ತಾರತಮ್ಯ, ಬಳಕೆ ತಾರತಮ್ಯ, ಮಾರುಕಟ್ಟೆ ತಾರತಮ್ಯ, ಸಮಯದ ತಾರತಮ್ಯ, ಪ್ರಾದೇಶಿಕ ತಾರತಮ್ಯ, ಗಾತ್ರ ಆಧಾರಿತ ತಾರತಮ್ಯ, ಲಿಂಗ ತಾರತಮ್ಯ ಮತ್ತು ವಯೋಮಾನ ತಾರತಮ್ಯಗಳಾಗಿ ಕಂಡು ಬರ್ತಾವು. ಅದೇ ರೀತಿ 28ನೇ ಪ್ರಶ್ನೆ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳನ್ನು ವಿವರಿಸಿ. ಇದು ಅಧಿಕ ಸಂಖ್ಯೆಯ ಉತ್ಪಾದಕರ ಅಸ್ತಿತ್ವ ಇರ್ತದೆ, ವಸ್ತುಗಳ ವೈವಿಧ್ಯತೆ, ಮಾರಾಟದ ವೆಚ್ಚಗಳು, ಗರಿಷ್ಠ ಲಾಭಗಳಿಗೆ, ಪರಿಪೂರ್ಣ ಅಪರಿಪೂರ್ಣ ಜ್ಞಾನ, ಎರಡು ವಿಧಗಳ ಪೈಪೋಟಿ ಕಂಡು ಬರುತ್ತದೆ. ಅದೇ ರೀತಿ ಕೆಲಜನ ಸ್ವಾಮ್ಯ ಮಾರುಕಟ್ಟೆ ವಿಧಗಳನ್ನು ವಿವರಿಸಿ. ಇದು ಪರಿಪೂರ್ಣ ಮತ್ತು ಅಪರಿಪೂರ್ಣ ಕೆಲಜನ ಸ್ವಾಮ್ಯ, ತೆರೆದ ಮತ್ತು ಮುಚ್ಚಿದ ಕೆಲಜನ ಸ್ವಾಮ್ಯ, ಸಂಘಟಿತ ಕೆಲಜನ ಸ್ವಾಮ್ಯ. ಅದೇ ರೀತಿ ಬರತಕ್ಕಂಥದ್ದು 30ನೇ ಪ್ರಶ್ನೆ ಕೆಲಜನ ಸ್ವಾಮ್ಯದ ಅಥವಾ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ. ಇಲ್ಲಿ ಕೆಲವೇ ಸಂಖ್ಯೆ ಉದ್ಯಮ ಸಂಸ್ಥೆಗಳಿರ್ತವೆ, ಬದಲಿ ವಸ್ತುಗಳು, ಪರಸ್ಪರ ಅವಲಂಬನೆ, ಬೇಡಿಕೆ ರೇಖೆ ಅನಿರ್ದಿಷ್ಟತೆ, ಅದೇ ರೀತಿ ಬೆಲೆಯ ನಾಯಕತ್ವ, ಬೆಲೆಯೇತರ ಸ್ಪರ್ಧೆ, ಸೌಮ್ಯದ ಅಂಶ, ಗುಂಪು ವರ್ತನೆ, ಮಾರಾಟ ವೆಚ್ಚ, ಲಾಸ್ಟ್ ಬರ್ತಕ್ಕಂಥದ್ದು ಪೈಪೋಟಿ. ಅದೇ ರೀತಿ 31ನೇ ಪ್ರಶ್ನೆ ರಿಕಾರ್ಡೋನ ಗೇಣಿ ಸಿದ್ಧಾಂತ ವಿವರಿಸಿ. ರಿಕಾರ್ಡೋನ ಗೇಣಿ ಸಿದ್ಧಾಂತ ಅಂದರೆ ಭೂಮಿಯಲ್ಲಿರುವ ಸ್ವಭಾವ ಸಿದ್ಧವಾದ ಮತ್ತು ನಾಶಪಡಿಸಲು ಸಾಧ್ಯವಿಲ್ಲದ ಶಕ್ತಿಗಳನ್ನು ಬಳಸಿಕೊಂಡಿದ್ದಕ್ಕಾಗಿ ಅದರ ಉತ್ಪನ್ನದಲ್ಲಿ ಭೂಮಾಲೀಕನಿಗೆ ಕೊಡಲಾಗುವ ಉತ್ಪನ್ನದ ಒಂದು ಭಾಗಕ್ಕೆ ನಾವು ಗೇಣಿ ಅಂತ ಕರಿತೀವಿ. ಇಲ್ಲಿ ಗೇಣಿಯನ್ನು ಕೂಡ ಕೊಟ್ಟಾರ. ಇಲ್ಲಿ ABCD ಎಂಬ 3-4 ದರ್ಜೆ ಭೂಮಿಗಳು ಕಂಡು ಬರ್ತಾವೆ. ಉತ್ಪನ್ನ ಕ್ವಿಂಟಾಲ್ಗಳಲ್ಲಿ ಆಗಿರ್ಬೋದು, ಬೆಲೆ ಆಗಿರ್ಬೋದು, ಒಟ್ಟು ಆದಾಯ ಮತ್ತು ಗೇಣಿ. ಇದು ಕೂಡ ರೇಖಾಚಿತ್ರ ಅದ. ಇಲ್ಲಿ ಏನು ಕೊಟ್ಟಾರಿ OX ತಲಾಕ್ಷದೊಳಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು ಜಮೀನುಗಳು, OY ಲಂಬಾಕ್ಷದೊಳಗೆ ಉತ್ಪನ್ನಗಳು. ಇಲ್ಲಿ ABCD 4 ದರ್ಜೆ ಭೂಮಿಗಳನ್ನಾಗಿ ಕಂಡುಕೊಳ್ಳಲಾಗ್ತದೆ. ಅದೇ ರೀತಿ ವಿಮರ್ಶೆಯನ್ನು ತೆಗೆದುಕೊಂಡ್ರೆ ಭೂಮಿ ಗುಣಗಳ ಬಗ್ಗೆ ತಪ್ಪು ಭಾವನೆ, ಫಲವತ್ತತೆ ಪರಿಕಲ್ಪನೆ ಅಸ್ಪಷ್ಟತೆ, ಸಾಗುವಳಿ ಕ್ರಮದ ಅಸಮಂಜಸ ಅಭಿಪ್ರಾಯ, ಬೆಲೆಯು ಗೇಣಿಯನ್ನು ನಿರ್ಧರಿಸುವ ತಪ್ಪು ಕಲ್ಪನೆ, ಪರಿಪೂರ್ಣ ಪೈಪೋಟಿ ಅಸಂಭವ ಸ್ಥಿತಿ, ದೀರ್ಘಾವಧಿ ಪರಿಗಣನೆ ಸರಿಯಾದದ್ದಲ್ಲ. ಲಾಸ್ಟ್ ಒನ್ ಇದ್ರಾಗ ಕೂಲಿ ದರವನ್ನು ಅಥವಾ ಕೂಲಿಯನ್ನು ನಿರ್ಧರಿಸುವ ಅಂಶಗಳನ್ನು ವಿವರಿಸಿ ಅಂತದ. ಇಲ್ಲಿ ಕೂಲಿ ದರವನ್ನು ನಿರ್ಧರಿಸಬೇಕಾದ್ರೆ ಬೆಲೆ ಮಟ್ಟ, ಕೆಲಸ ಸ್ಥಿತಿಗತಿಗಳು, ಹೆಚ್ಚುವರಿ ಸೌಲಭ್ಯಗಳು, ಹೆಚ್ಚುವರಿ ಗಳಿಕೆ, ಲಾಸ್ಟ್ ಒನ್ ಭವಿಷ್ಯದ ಅನುಕೂಲತೆಗಳು. ಈ ರೀತಿಯಾಗಿ ಇಲ್ಲಿ 32 ಪ್ರಶ್ನೆಗಳನ್ನು ನಾನು ಬಿಡಿಸಿದ್ದೇನೆ. 32 ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ರೀತಿಯಾಗಿ ಕಂಡು ಬರ್ತಾವ ಅಂತ ಹೇಳ್ಬೋದು. ಹಾಗಾಗಿ SCP BA ಫಸ್ಟ್ ಸೆಮ್ಮಿನ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಇದರಲ್ಲಿ ಟೋಟಲಿ ಆಗಿ 5, 10,
15 ಅಂಕದ ಪ್ರಶ್ನೋತ್ತರಗಳನ್ನು ನಾನು ಬಿಡಿಸಿದ್ದೀನಿ. ಇಲ್ಲಿವರೆಗೆ ನಾನು ನಿಮಗೆ ಹೇಳಿದಂಥ ಮಾಹಿತಿ ಉಪಯುಕ್ತವೆನಿಸಿದ್ರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ